ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಕಲಬುರಗಿ ನಗರದಾದ್ಯಂತ ನಡೆದ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ. ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್ ಮತ್ತು ಜಿಲ್ಲಾಧಿಕಾರಿ ದಂಪತಿಗಳಿಂದ ಮತದಾನ. ಕಲಬುರಗಿಯ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಸಖಿ ಮತಗಟ್ಟೆ. ಮದುವೆ ಮಂಟಪದಿಂದ ನೇರವಾಗಿ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ ನವದಂಪತಿಗಳು. ಕಲಬುರಗಿ ಲೋಕಸಭಾ ಮೀಸಲು ಮತಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಧರ್ಮಪತ್ನಿ ಶ್ರೀಮತಿ ರಾಧಾಬಾಯಿ ಖರ್ಗೆ ಅವರೊಂದಿಗೆ ಬಸವನಗರದಲ್ಲಿ ಮತದಾನ. ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರುವ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ತಮ್ಮ ತಾಯಿ ಶ್ರೀಮತಿ ಪ್ರಭಾವತಿ ಧರಮ್ ಸಿಂಗ್ ಅವರೊಂದಿಗೆ ನೆಲೋಗಿಗೆ ತೆರಳಿ ಮತದಾನ. ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿಯಾಗಿರುವ ಖನೀಜ್ ಫಾತಿಮಾ ಬೇಗಂ ಕಲಬುರಗಿ ದಕ್ಷಿಣ ಮತಗಟ್ಟೆ ಸಂಖ್ಯೆ 182ರಲ್ಲಿ ಪುತ್ರ ಫರಾಜ್ರೊಂದಿಗೆ ಮತದಾನ. ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಅಲ್ಲಪ್ರಭು ಪಾಟೀಲ್ ಪತ್ನಿ ಪ್ರೇಮಲತಾ ಅವರೊಂದಿಗೆ ಶಾಂತಿನಗರ ಮತಗಟ್ಟೆಯಲ್ಲಿ ಮತದಾನ. ಮಕ್ತಂಪುರದಲ್ಲಿರುವ ಗುರು ಬಸವೇಶ್ವರ ಕಲಾ ಶಿಕ್ಷಣ ಸಂಸ್ಥೆಯಲ್ಲಿ ಮತಗಟ್ಟೆ ಸಂಖ್ಯೆ 56. 94 ವರ್ಷದ ಏಳು ವಯಸ್ಸಿನಲ್ಲಿಯೂ ಕೂಡ ಉತ್ಸಾಹದಿಂದ ಮತದಾನ ಮಾಡಿದ ವಯೋವೃದ್ಧರು. ಭಾರತೀಯ ಜನತಾ ಪಕ್ಷದ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಾಜು ವಾಡೇಕರ್ ಅಲ್ ಶರಿಯಾ ಪಬ್ಲಿಕ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪತ್ನಿ ಗೀತಾ ವಾಡೇಕರ್ ಅವರೊಂದಿಗೆ ಮತದಾನ. ಹೀರಾಪುರ್ ಕ್ರಾಸ್ನಲ್ಲಿರುವ ಆದಿ ಜಾಂಬವ ಕಲ್ಯಾಣ ಸಂಘದ ಕರ್ನಾಟಕ ಪ್ರೌಢಶಾಲೆ ಮತಗಟ್ಟೆ ಸಂಖ್ಯೆ 39ರಲ್ಲಿ ಉತ್ಸಾಹದಿಂದ ಮತದಾನ ಮಾಡಿದ ನಾಗರಿಕರು. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕಲಬುರಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ನಗರಾದ್ಯಂತ ಬಿರುಸಿನಿಂದ ಮತದಾನ ಪ್ರಕ್ರಿಯೆ ಜರುಗಿತು. ಪ್ರಾದೇಶಿಕ ಆಯುಕ್ತರಾದ ಸುಬೋಧ್ ಯಾದವ್ ಮತ್ತು ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ದಂಪತಿಗಳು ಸೇರಿ ಮತದಾನವನ್ನ ಮಾಡಿದರು. ಕಲಬುರಗಿ ಮಹಾನಗರದಾದ್ಯಂತ ಇಂದು ಲೋಕಸಭೆ ಚುನಾವಣೆಯ ಮತದಾನವು ಶಾಂತಿಯುತವಾಗಿ ನೆರವೇರಿತು. ಇದರ ಅಂಗವಾಗಿ ಪ್ರಾದೇಶಿಕ ಆಯುಕ್ತರಾದ ಸುಬೋಧ್ ಯಾದವ್ ರವರು ತಮ್ಮ ಧರ್ಮಪತ್ನಿಯವರೊಂದಿಗೆ ಕಲಬುರಗಿ ನಗರದ ಐವನೇ ಶಾಹಿ ಪ್ರದೇಶದಲ್ಲಿರುವ ಮಹಿಳಾ ಸೇವಾ ಸಮಾಜ ಪ್ರಾಥಮಿಕ ಶಾಲೆಯಲ್ಲಿನ ಮತಗಟ್ಟೆ ಸಂಖ್ಯೆ 170ರಲ್ಲಿ ಮತದಾನ ಮಾಡಿದರು. ಇನ್ನು ಅದೇ ರೀತಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದ ಆರ್ ವೆಂಕಟೇಶ್ ಕುಮಾರ್ ರವರು ತಮ್ಮ ಧರ್ಮಪತ್ನಿ ಜೆಸ್ಕಾಂನ ಎಂಡಿ ಆಗಿರುವ ರಾಗಪ್ರಿಯಾ ಅವರೊಂದಿಗೆ ಮತದಾನ ಮಾಡಿದರು. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ವಿಜಿ ವುಮೆನ್ಸ್ ಕಾಲೇಜಿನಲ್ಲಿ ಮಹಿಳೆಯರಿಗಾಗಿಯೇ ಸಖಿ ಮತಗಟ್ಟೆಯನ್ನು ಸ್ಥಾಪಿಸಲಾಗಿತ್ತು. ಇದರಲ್ಲಿ ನೇರವಾಗಿ ಮದುವೆ ಮಂಟಪದಿಂದ ಆಗಮಿಸಿದ ನವದಂಪತಿಗಳು ಮತ ಚಲಾಯಿಸುವ ಮೂಲಕ ವಿಶೇಷ ಗಮನ ಸೆಳೆದರು. ಕಲಬುರಗಿ ಮಹಾನಗರದ ಐವನೇ ಶಾಹಿ ಪ್ರದೇಶದಲ್ಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಇಂದು ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ಸಖಿ ಮತಗಟ್ಟೆಯನ್ನ ಸ್ಥಾಪಿಸಲಾಗಿತ್ತು. ವಿಶೇಷವಾಗಿ ಈ ಮತಗಟ್ಟೆಯಲ್ಲಿ ಮತದಾನ ಮಾಡಲು ಬರುವ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನ ನೀಡಲಾಗಿತ್ತು. ಇದರೊಂದಿಗೆ ಕೂಡಲು ಕುರ್ಚಿಯ ವ್ಯವಸ್ಥೆ, ನಿಲ್ಲಲು ನೆರಳಿನ ವ್ಯವಸ್ಥೆ ಸೇರಿದಂತೆ ಕುಡಿಯುವ ನೀರು ಮತ್ತು ಇತರೆ ಸೌಲಭ್ಯಗಳನ್ನ ಕಲ್ಪಿಸಲಾಗಿತ್ತು. ಹೀಗಾಗಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹಭರಿತರಾಗಿ ಮತದಾನ ಮಾಡಿದರು ಎಂದು ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ರಾಜಾ ಪಿ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದರು.
ಇವತ್ತು VG ವುಮೆನ್ಸ್ ಕಾಲೇಜಲ್ಲಿ ಮತದಾನ ನಡೀತಾ ಇದೆ. ಇದರದ್ದು ಒಂದು ಸಖಿ ಮತಗಟ್ಟೆ ಎಂದು ನಾವು ಗುರುತಿಸಿದ್ದೀವಿ. ಇದರಲ್ಲಿ ಪ್ರತ್ಯೇಕವಾಗಿ ಜಾಸ್ತಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಅವರದು ಇದು ಒಂದು ಮಾಡೆಲ್ ಪೋಲಿಂಗ್ ಸ್ಟೇಷನ್ ಆಗಿ ಕೂಡ ಇದು ಗುರುತಿಸಿ ಇಲ್ಲಿ ಮತದಾನ ನಡೀತಾ ಇದೆ. ಇಲ್ಲಿ ಬರುವವರಿಗೆ ವೆಯ್ಟ್ ಮಾಡಲಿಕ್ಕೆ ನೆರಳಿನ ವ್ಯವಸ್ಥೆ ಮತ್ತು ಅವರಿಗೆ ಕುರ್ಚಿ ವ್ಯವಸ್ಥೆ ಇದೆಲ್ಲ ಮಾಡಲಾಗಿದೆ. ಎಲ್ಲರೂ ಸಂತೋಷದಿಂದ ಬಂದು ಮತ ಚಲಾಯಿಸಿ ಸ್ವೀಪ್ ಕಾರ್ಯಕ್ರಮದಿಂದ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಈಗ ನಾವು ಬರೀ ಈಗ 11 ಗಂಟೆ ಆಗಿದೆ. ಈಗ ಹೇಳಲಿಕ್ಕಿಲ್ಲ, ಸಂಜೆ ಟೈಮಲ್ಲಿ ಈಗ ಲಾಸ್ಟ್ ಚುನಾವಣೆಗಿಂತ ಈ ಸರಿ ಎಷ್ಟು ಚೆನ್ನಾಗಿ ನಮ್ಮದು ಮತದಾನ ಆಗಿದೆ ಎಂಬುದರ ಬಗ್ಗೆ ನಮಗೆ ಗುರುತಾಗ್ತದೆ. ಇನ್ನು ಇನ್ನೊಂದು ವಿಶೇಷತೆ ಎಂದರೆ ಪೂಜಾ ಮತ್ತು ರಿಜಿತ್ ನವದಂಪತಿಗಳು ನೇರವಾಗಿ ಮದುವೆ ಮಂಟಪದಿಂದ VG ವುಮೆನ್ಸ್ ಕಾಲೇಜಿನ ಮತಗಟ್ಟೆಗೆ ತೆರಳಿ ಮತದಾನ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಈ ಮೂಲಕ ಅವರು ಮತದಾನ ಎಂಬುದು ಸಾಂವಿಧಾನಿಕ ಹಕ್ಕಾಗಿದ್ದು ಭಾರತೀಯ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎನ್ನುವ ಸಂದೇಶವನ್ನ ನೀಡಿದರು. ಬೆಳಗ್ಗೆ ಮದುವೆ ಮುಗಿಸ್ಕೊಂಡು ಇಬ್ರು ಜೋಡಿಯಾಗಿ ಇಲ್ಲಿ ಬಂದಿದ್ದಾರೆ ಮತದಾನ ಚಲಾಯಿಸಲಿಕ್ಕೆ. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಯಶಸ್ವಿ ಎಂದು ನಾವು ಅನ್ಕೊಳ್ಬಹುದು. ನಾವು ಸ್ವೀಪ್ ಕಾರ್ಯಕ್ರಮ ಮಾಡಿದಲ್ಲಿನೂ ಅವರಿಗೆ ತಿಳುವಳಿಕೆ ಆಗಿ ಈಗ ಖಂಡಿತ ನಮ್ಮದು ಏನು ನಮ್ಮ ಜವಾಬ್ದಾರಿ ಇದೆಯೋ ಅದು ಇವತ್ತು ಮತ ಚಲಾಯಿಸಬೇಕು ಎಂಬ ನಿಟ್ಟಿನಲ್ಲಿ ತೆರಳಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಾನು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರಾದ ಆರತಿ ತಿವಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಿನ ನಮ್ಮ ಒಂದು ಮತದಾನದ ದಿನವಾಗಿದೆ. ಈ ಸರ್ತಿ ಮತದಾನ ಒಂದು ಬಹಳ ವಿಶೇಷವಾದ ಮತದಾನ ನಡೆಯಲಿದೆ. ಬೆಳಗ್ಗೆಯಿಂದ ನಾವು ಗುಲ್ಬರ್ಗಾದಲ್ಲಿ ನೋಡ್ತಾ ಇದ್ದೀವಿ, ಪ್ರತಿಯೊಂದು ಬೂತಲ್ಲಿ ಒಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಒಂದು ಹುಮ್ಮಸದಿಂದ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ, ತನ್ನ ಜವಾಬ್ದಾರಿಯನ್ನು ಚಲಿಸ್ತಾ ಇದ್ದಾರೆ. ಈ ಇಂಥ ಸನ್ನಿವೇಶವನ್ನು ನಾವು ಹಿಂದೆ ಯಾವಾಗೂ ಕಂಡಿಲ್ಲ. ಗುಲ್ಬರ್ಗಾದಲ್ಲಿ ಸ್ಪೆಷಲಿ ಇಷ್ಟು 43 ಡಿಗ್ರಿ ಸೆಂಟಿಗ್ರೇಡ್ ಸೆಲ್ಸಿಯಸ್ ಟೆಂಪರೇಚರ್ ಇದ್ರೂ ಸಹ ಜನರು, ಪೇಷಂಟ್ಸ್ ಆಗಲಿ, ವಯಸ್ಸಾದವರಾಗಲಿ, ಹೆಣ್ಮಕ್ಳು, ಗಂಡ್ಮಕ್ಳು, ಚಿಕ್ಕ ಮಕ್ಕಳಿದ್ದವರು, ಬಾಣ್ತಿಯವರು ಎಲ್ಲರೂ ಬಂದು ಮತವನ್ನು ಚಲಿಸ್ತಾ ಇದ್ದಾರೆ. ಇನ್ನೂ ಒಂದು ಇವತ್ತಿನ ದಿನ ವಿಶೇಷ ಅಂದರೆ ನಮ್ಮ ಒಂದು ರಿಲೇಟಿವ್ಸ್ ಆದಂತಹ ಇದು ಹೊಸ ದಾಂಪತ್ಯ ಆಗಿದೆ. ಇವರು ಹೀಗೆ ಕ್ಷಣ ಅರ್ಧ ತಾಸಾಯಿತು ಅಕ್ಕಿ ಕಾಳಾಗಿ ಮದುವೆ ಆಗಿ. ಈ ಪವಿತ್ರ ದಿನ ತನ್ನ ಜೀವನದಲ್ಲಿ ಎಷ್ಟು ಮುಖ್ಯವೋ ತಮ್ಮ ಮತದಾನವೂ ಕೂಡ ಅಷ್ಟೇ ಮುಖ್ಯ ಎಂದು ಅವರು ತಿಳ್ಕೊಂಡ್ಬಿಟ್ಟು ಮದುವೆ ಮಂಟಪದಿಂದ ಸೀದಾ ಮತದಾನ ಬೂತ್ಗೆ ತೆರಳಿದ್ದಾರೆ. ಇವಾಗ ಇವರು ಮತ ಚಲಾಯಿಸಿ ಪುನಃ ವಾಪಸ್ ತನ್ನ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿಕೆ ನನಗೆ ತುಂಬಾ ಹೆಮ್ಮೆ ಸಲ್ಲಿಸ್ತಾ ಇದೆ. ನನ್ನ ಹೆಸರು ಪೂಜಾ, ನನ್ನ ಮನೆಯವರು ರಿಜಿತ್. ನಾವು ಈಗ ತಾನೇ ನಮ್ಮ ಎಲ್ಲ ಅಕ್ಕಿ ಕಾಳೆಲ್ಲ ಮುಗಿಸ್ಕೊಂಡು ಈಗ ತಾನೇ ಮತದಾನ ನೀಡಲಿಕ್ಕೆ ಬೂತಿಗೆ ಬಂದಿದ್ದೀವಿ. ನಮ್ಮದು ಕಾನ್ಸ್ಟಿಟ್ಯೂಷನ್ ಆಸ್ ಅ ರೈಟ್, ವಿ ವಾಂಟ್ ಟು ವೋಟ್ ಆ್ಯಂಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಸ್ ಟು ಪುಟ್ ಆಸ್ ಅ ವೋಟ್ ಆಸ್ ಅ ಇಂಡಿಯನ್. ಪ್ಲೀಸ್ ಮೇಕ್ ಅ ಬೆಟರ್ ಇಂಡಿಯಾ. ದಯವಿಟ್ಟು ತಮ್ಮ ವೋಟನ್ನು ಮೂಲ ಬೂತ್ ಆಗಿ ನಮ್ಮ ಬೂತಿಗೆ ಬನ್ನಿ, ಮತದಾನ ಇಡಿ. As an Indian right, we have to vote it. Fundamental rights. Please come and vote. Make a better India. Better India. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ BG ಜವಳಿ ಮತ್ತು ಅವರ ಧರ್ಮಪತ್ನಿ ಸೇರಿದಂತೆ ಅವರ ಮಗ ನಿತಿನ್ ಜವಳಿ ಮತ್ತು ಅವರ ಸೊಸೆ ಕೂಡ ಈ ಮತಗಟ್ಟೆಗೆ ಆಗಮಿಸಿ ಮತ ಚಲಾವಣೆ ಮಾಡಿದರು. ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ಯದ. ಈಗ ಚಲೋ ಅದ. ಸೆಪರೇಟ್ ಅರೇಂಜ್ಮೆಂಟ್ ಚಂದ ಅದ. ದಿಸ್ ಟೈಮ್ ಇಸ್ ಬೆಟರ್. ವೋಟರ್ ಈಸ್ ಟೇಕನ್ ಕೇರ್ ಆಫ್. ದಿ ಪ್ರೊಸೆಸ್ ಅಂಡ್ ಅರೇಂಜ್ಮೆಂಟ್ಸ್ ಆರ್ ಡೆಫಿನೆಟ್ಲಿ ಇಂಪ್ರೂವಿಂಗ್ ಡೇ ಬೈ ಡೇ. ನಮ್ಮ ಫ್ಯಾಮಿಲಿ ಟ್ರೆಡಿಷನಲಿ ಇದು ನಾವು ಕರ್ತವ್ಯ ಯಾವಾಗಲೂ ನಿಭಾಯಿಸ್ತೇವೆ ರೀ. ನಾವು ಯಾವಾಗಲೂ ಹಿಂಗೆ ಬಂದಿದ್ದೇವೆ ರೀ. ಈ ಕಾಲೇಜ್ ನಮ್ದು ಹಿಂಗೆ ಟ್ರೆಡಿಷನ್ ಆಗ್ಯದ. ನಾವು ಮೊದಲಿಂದ ನೋಡಿದ್ದೀವಿ. ಈಗಿನ ಏನು ಕೇಳಿದ್ರಲ್ಲ, ಈ ಸರಿ ಈ ಸಿಸ್ಟಮ್ ಫುಲ್ ಪ್ರೂಫ್ ಅನ್ಸ್ಲತ್ತದ. ಬರ್ತದ ಮೇಲೆ ಪ್ರಿಂಟ್ಔಟ್ ಬರ್ತದೆ. ಪ್ರಿಂಟ್ಔಟ್ ಕನ್ಫರ್ಮೇಷನ್ ಬಂದ ಮೇಲೆ ಅಲ್ಲಿ ಸೌಂಡ್ ಬರ್ತದೆ. ಇದು ಏನು ಇರಿಫ್ಯೂಟಬಲ್ ಆಗ್ತದಲ್ರಿ. ಯಾವ EVM ಹ್ಯಾಕಿಂಗ್ ಗೀಕಿಂಗ್ ಏನೂ ಆಗಲ್ಲ. ಕೌಂಟರ್ ಮೆಷರ್ಸ್ ಎಲ್ಲ ಸರಿಯಾಗಿ ಮಾಡಿದ್ದಾರೆ ರೀ. ಅರೇಂಜ್ಮೆಂಟ್ ನೋಡ್ರಿ ಎಷ್ಟು ಪೀಸ್ಫುಲ್ ಅದ. ಅವಾಗಿಂದ ಇವಾಗಿಂದ ಮಕ್ಕಳು ಇಂಪ್ರೂವ್ಮೆಂಟ್ ಅದ ರೀ. ದಟ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್. My vote, my voice. My vote, my voice. My vote, my voice. ಬಸವನಗರದ ಮತಗಟ್ಟೆ ಸಂಖ್ಯೆ 119ರಲ್ಲಿ ಕಲಬುರಗಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಧರ್ಮ ಪತ್ನಿಯವರೊಂದಿಗೆ ಆಗಮಿಸಿ ಮತದಾನ ಮಾಡಿದರು.
ಕಲಬುರಗಿ ಮಹಾನಗರದ ಬಸವನಗರ ಬಡಾವಣೆಯಲ್ಲಿರುವ ಮತಗಟ್ಟೆ ಸಂಖ್ಯೆ 119ರಲ್ಲಿ ಕಲಬುರಗಿ ಲೋಕಸಭಾ ಮೀಸಲು ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಧರ್ಮಪತ್ನಿ ರಾಧಾಬಾಯಿ ಖರ್ಗೆ ಅವರೊಂದಿಗೆ ಆಗಮಿಸಿ ಮತದಾನ ಮಾಡಿದರು. ಮತದಾನ ಮಾಡಬೇಕು ಮತ್ತು ನಾನು ಮನೆಯವರ ಜೊತೆಯಲ್ಲಿ ಜನನು ಕೂಡ ಅಷ್ಟೇ ಎಂಥೂಸಿಯಾಸ್ಟಿಕ್ಕಾಗಿ ಬಹಳ ಒಂದು ಹುಟ್ಟಿನಿಂದ ಮತವನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಅವರಿಗೂ ಕೂಡ ಒಳ್ಳೆಯದಾಗಲಿ. ನಾವೆಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬಂದು ಮತದಾನ ಮತ್ತು ಇಚ್ಛೆಯ ಅಭ್ಯರ್ಥಿಗಳನ್ನು ಮತವನ್ನು ಹಾಕಿ ವಾತಾವರಣ ಎಲ್ಲ ಕಡೆ ಚೆನ್ನಾಗಿದೆ ನೋಡ್ತಾ ಇದ್ದೀನಿ. ವಾಲಂಟಿಯರಾಗಿ ಅನೇಕ ಜನ ಹೊರಗಡೆ ಬಂದು ಮತ ಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಸುಮಾರು 7 ಕಾನ್ಸ್ಟಿಟ್ಯೂನ್ಸಿಗಳ ಸಂಪರ್ಕದಲ್ಲಿ ಮುಂಜಾನೆ 6:30 ಗಂಟೆಯಿಂದ 7 ಗಂಟೆಯಿಂದ ಇದ್ದೆ ಮತ್ತು ಅನೇಕ ಕಡೆಯಿಂದ ರಿಪೋರ್ಟ್ ನನಗೆ ಬರ್ತಾ ಇದೆ. ಸಾಕಷ್ಟು ಜನ ಮತದಾನದಲ್ಲಿ ಕೆಲವು ಕಡೆ ಸ್ಲೋ ಆಗಿದೆ, ಕೆಲವು ಕಡೆ ಮಷೀನ್ಸ್ ಫಾಲ್ಟ್ ಇರೋದ್ರಿಂದ ಅನೇಕ ಕಡೆ ಮಷೀನ್ಸ್ ಫಾಲ್ಟ್ ಬಗ್ಗೆ ಕೂಡ ತಕರಾರು ಆಗ್ತಾ ಇದೆ. ನಾನು ಈಗಾಗಲೇ DC-ಗೂ ಮಾತಾಡಿದ್ದೇನೆ ಮತ್ತು ಬೇರೆ ಸಂಬಂಧಪಟ್ಟಂಥ ಕೆಲವು ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅವರು ಕೆಲವು ಕಡೆ ಸರಿಪಡಿಸ್ತಾ ಇದ್ದಾರೆ, ಕೆಲವು ಕಡೆ ತೊಂದರೆ ಒಂದೆರಡು ಕಡೆ ಇದೆ. ಅದು ಸರಿಪಡಿಸಿ ಒಳ್ಳೆ ರೀತಿಯಿಂದ ಚುನಾವಣೆ ನಡೆಸಬೇಕು ಅಂತೇಳಿ ನಾನು ಚುನಾವಣಾ ಅಧಿಕಾರಿಗಳಿಗೆ ಕೇಳಿಕೊಂಡಿದ್ದೇನೆ. ವಿಶೇಷವಾಗಿ ಆ ಒಂದು
ಸಂತೋಷದ ಸುದ್ದಿ 23 ಆಗಿದೆ. ಆದರೆ ಅದು ಕೌಂಟಿಂಗ್ ಏನು ಬರ್ತದೆ ಆ ದಿವಸ ಎಲ್ಲನೂ ಕೂಡ ಬಹಿರಂಗವಾಗಿ ನಿಮಗೆ ಸಂತೋಷಪಡಿಸ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿಯಾಗ್ತದೆ. ರಾತ್ರಿ ನಿಜವಾಗ್ಲೂ ಅವರೆಲ್ಲರಿಗೂ ಅಭಿನಂದಿಸ್ತಾರೆ. ನೋಡಿ, ನಾನು ಇಂಡಿವಿಜುವಲ್ ಹೋಗಲ್ಲ. ಫೈಟ್ ಬಿಟ್ವೀನ್ ಟು ಐಡಿಯಾಲಜಿ. ನಾನು ಒಂದು ಐಡಿಯಾಲಜಿ ಹಿಡ್ಕೊಂಡು ಹೊಟ್ಟಿದ್ದಾರೆ, ಅವರು ವ್ಯಕ್ತಿ ಹಿಡ್ಕೊಂಡು ಹೊಟ್ಟಿದ್ದಾರೆ. ಅಥವಾ ನಿಮ್ಮನ್ನು ಪ್ರತಿನಿಧಿಸಿದನೋ ಆ ವ್ಯಕ್ತಿ ಇಲ್ಲಿ ಕೆಲಸ ಮಾಡಿ ಮತ ಕೇಳ್ತಾ ಇದ್ದಾನೆ, ಬೇರೆಯವರು ಕೆಲಸ ಇಲ್ಲದೆ ಮತ ಕೇಳ್ತಾ ಇದ್ದಾರೆ ಮತ್ತು ಬೇರೆಯವರ ಹೆಸರಲ್ಲಿ ಮತ ಕೇಳ್ತಾ ಇದ್ದಾರೆ. ಜನ ಅದು ತೀರ್ಮಾನ ಮಾಡ್ತಾರೆ. ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದ ಮತಗಟ್ಟೆ ಸಂಖ್ಯೆ 51ರಲ್ಲಿ ಜೇವರ್ಗಿ ಶಾಸಕರಾದ ಡಾ ಅಜಯ್ ಸಿಂಗ್ ಅವರು ತಮ್ಮ ತಾಯಿ ಪ್ರಭಾವತಿ ಧರಮ್ ಸಿಂಗ್ ಅವರೊಂದಿಗೆ ತೆರಳಿ ತಮ್ಮ ಮತ ಚಲಾಯಿಸಿದರು. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನೆಲುಗಿ ಗ್ರಾಮದಲ್ಲಿನ ಮತಗಟ್ಟೆ ಸಂಖ್ಯೆ 51ರಲ್ಲಿ ಜೇವರ್ಗಿ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಗಳಾಗಿರುವ ಡಾ ಅಜಯ್ ಸಿಂಗ್ ರವರು ತಮ್ಮ ತಾಯಿ ಶ್ರೀಮತಿ ಪ್ರಭಾವತಿ ಧರಮ್ ಸಿಂಗ್ ರವರೊಂದಿಗೆ ಆಗಮಿಸುವ ಮೂಲಕ ಮತ ಚಲಾವಣೆ ಮಾಡಿದರು. ತಾಯಿಯಾಗಿರುವಂತಹ ಶ್ರೀಮತಿ ಪ್ರಭಾವತಿ ಧರಮ್ ಸಿಂಗ್ ಅವರು ಮತ್ತೆ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ವರಿಷ್ಠರು, ಊರಿನ ಮುಖಂಡರು ಹಾಗೂ ಎಲ್ಲರೂ ಕೂಡ ಕಾರ್ಯಕರ್ತರು ನಾವು ಬಂದು ಇವತ್ತಿನ ದಿವಸ ಮತ ಹಾಕಿದ್ದೀವಿ. ಎಲ್ಲಕ್ಕಿಂತ ಮಹತ್ವವಾದ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮತ ಯಾವುದಾದ್ರೂ ಒಂದು ದಾನ ಅಂದರೆ ಮತದಾನ. ಅದಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ತಪ್ಪದೆ ಮತ ಹಾಕಬೇಕಂತ ತಮ್ಮೆಲ್ಲರಿಗೆ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಇದು ಒಂದು ಹಕ್ಕಿದೆ, ಒಳ್ಳೆ ರೀತಿಯಿಂದ ತಾವು ಚಲಾಯಿಸಬೇಕಂದ್ರೆ ತಮ್ಮೆಲ್ಲರಿಗೆ ನಾನು ಕೇಳ್ಕೊಳ್ತೇನೆ. ಬೆಳಗ್ಗೆಯಿಂದ 7 ಗಂಟೆಯಿಂದ ಪ್ರಾರಂಭ ಆಗಿ ಎಲ್ಲ ಕಡೆ ನಾವು ನಮ್ಮ ಊರಿನ ಎಲ್ಲ ಮುಖಂಡರು, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಮುಖಂಡರಿಗೆ ನಾವು ಮಾತಾಡಿದ್ದೀವಿ. ಎಲ್ಲರೂ ಬೆಳಗ್ಗೆ 5:30, 6 ಗಂಟೆಗೇ ತಮ್ಮ ಒಂದು ಬೂತ್ ಮಟ್ಟದಲ್ಲಿ ಹೋಗಿ ಎಲ್ಲರೂ ಕರೆಸಿ ಮತ ಹಾಕಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮಲ್ಲೂ ಕೂಡ ಹೆಚ್ಚಿನ ಒಂದು ಮತದಾನ ಆಗ್ತದಂತ ನಮಗೆಲ್ಲರಿಗೂ ನಿರೀಕ್ಷೆ ಇದೆ. ಮತ್ತು ಯಾವ ಒಂದು ರೀತಿಯಿಂದ ಎಲ್ಲ ಒಂದು ಶಾಂತಿ ರೀತಿಯಿಂದ
ನಡೆಸಬೇಕಂತ ನಾ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಮಾತಾಡಿದ್ದೀನಿ. ಯಾವ ಒಂದು ಗಲಭೆ ಆಗ್ಕೂಡ್ದು ಅಂತ ನಮ್ಮ ಮುಖಂಡರಿಗೆ, ನಮ್ಮ ಕಾರ್ಯಕರ್ತರಿಗೆ ನಾವೆಲ್ಲರೂ ಕೂಡ ಹೇಳಿದ್ದೀವಿ. ಇನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾಗಿರುವ ಸಂಜಯ್ ಸಿಂಗ್ ರವರು ತಮ್ಮ ತಾಯಿ 84 ವರ್ಷದ ಶ್ರೀಮತಿ ಸುಭದ್ರಾಬಾಯಿ ಸೀತಾರಾಮ್ ಸಿಂಗ್ ರವರೊಂದಿಗೆ ಮತಗಟ್ಟೆಗೆ ತೆರಳಿ ಮತದಾನ ಮಾಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರಮೋದ್ ತಿವಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಬೇಗಂ ಅವರು ದಕ್ಷಿಣ ಮತಕ್ಷೇತ್ರದ ಮತಗಟ್ಟೆ ಸಂಖ್ಯೆ 182ಕ್ಕೆ ತೆರಳಿ ತಮ್ಮ ಪುತ್ರನೊಂದಿಗೆ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಶ್ರೀಮತಿ ಖನೀಸ್ ಫಾತಿಮಾ ಬೇಗಂ ರವರು ತಮ್ಮ ಪುತ್ರ ಫರಾಜುಲ್ ಇಸ್ಲಾಂ ರವರೊಂದಿಗೆ ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಬರುವ ಮತಗಟ್ಟೆ ಸಂಖ್ಯೆ 182ಕ್ಕೆ ಆಗಮಿಸಿ ಮತದಾನ ಮಾಡಿದರು. आज गुलबर्गा में कर्नाटक का सेकंड फेज में लोकसभा का इलेक्शन है। ये इलेक्शन बहुत ही अहम इलेक्शन है, तो इसीलिए मैं अब यहाँ पोलिंग बूथ पे आई हूँ अपना वोट डाल के। फिर मैं सर्वे के लिए जाऊँगी। अब सुबह से हम लोग निकले थे, अब फिर यहाँ वोट डालने के लिए आए हैं। फिर अब हम लोग जाकर सर्वे करेंगे। ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಆಲಂ ಪ್ರಭು ಪಾಟೀಲ್ ಅವರು ಕಲಬುರಗಿ ನಗರದ ಶಾಂತಿನಗರದ ಮತಗಟ್ಟೆ ಸಂಖ್ಯೆ 103ಕ್ಕೆ ತೆರಳಿ ತಮ್ಮ ಪತ್ನಿ ಪ್ರೇಮಲತಾ ಅವರೊಂದಿಗೆ ಮತದಾನವನ್ನ ಮಾಡಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ರವರು ಇಂದು ಚುನಾವಣೆಯ ಮತದಾನದ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಶಾಂತಿನಗರ ಬಡಾವಣೆಯಲ್ಲಿನ ಚಾಲುಕ್ಯ ಶಾಲೆಯಲ್ಲಿ ಇರುವ ಮತಗಟ್ಟೆ ಸಂಖ್ಯೆ 103ರಲ್ಲಿ ತಮ್ಮ ಧರ್ಮಪತ್ನಿ ಪ್ರೇಮಲತಾರವರೊಂದಿಗೆ ಆಗಮಿಸಿ ಮತದಾನ ಮಾಡಿದರು.
ನಾವು ದಂಪತಿಗಳಿರೋರು ಅವರ ಮತದಾನ ಮಾಡಲಿಕ್ಕೆ ಮತದಾನ ಕೋಣೆಗೆ ಬಂದಿದ್ದೇವೆ. ಸಾರ್ವಜನಿಕರು ಎಲ್ಲ ಕಡೆ ಕೂಡ ವಾತಾವರಣ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಐಎಂಎ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಕಿರಣ್ ದೇಶ್ಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಿಜೆಪಿ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ವಾಡೇಕರ್ ಅವರು ಪತ್ನಿ ಗೀತಾ ವಾಡೇಕರ್ ಅವರೊಂದಿಗೆ ಅಲ್ಶರೆಯ ಪಬ್ಲಿಕ್ ಶಾಲೆಯ 205ನೇ ಮತಗಟ್ಟೆ ಸಂಖ್ಯೆಗೆ ತೆರಳಿ ಮತದಾನ ಮಾಡಿದರು. ಭಾರತೀಯ ಜನತಾ ಪಕ್ಷದ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ರಾಜು ವಾಡೇಕರ್ ಅವರು ಇಂದು ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಅಲ್ಶರಯ ಪಬ್ಲಿಕ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಮತಗಟ್ಟೆ ಸಂಖ್ಯೆ 205ರಲ್ಲಿ ತಮ್ಮ ಧರ್ಮಪತ್ನಿ ಗೀತಾ ರಾಜು ವಾಡೇಕರ್ ಅವರೊಂದಿಗೆ ಆಗಮಿಸಿ ಮತದಾನ ಮಾಡಿದರು. ಈ ಸಂದರ್ಭದಲ್ಲಿ ವಯೋವೃದ್ಧರು ಕೂಡ ತ್ರಿಚಕ್ರ ವಾಹನಗಳ ಮೂಲಕ ಆಗಮಿಸಿ ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ಲೋಕಸಭಾ ಚುನಾವಣೆ ಅಂಗವಾಗಿ ಇವತ್ತು 23ರಂದು ಚುನಾವಣೆ ಪ್ರಾರಂಭ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಎಲ್ಲ ಜನರು ಆಸಕ್ತಿಯಿಂದ ಎಲ್ಲ ದೊಡ್ಡ ಲೈನಾಗಿ ಎಲ್ಲರೂ ಇಂಟ್ರೆಸ್ಟ್ ಇಂದ ಎಲ್ಲರೂ ಬರ್ತಾ ಇದ್ದಾರೆ. ಈ ಎಲ್ಲರಿಗೂ ಮನವಿ ಮಾಡ್ಕೊಂತೀನಿ ಗುಲ್ಬರ್ಗ ಜನರಿಗೆ, ಎಲ್ಲರೂ ತಾವು ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಿ ಒಳ್ಳೆ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತೇಳಿ ತಮ್ಮ ಗುಲ್ಬರ್ಗ ನಗರದ ಎಲ್ಲ ಜನರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತೇನೆ. ಅಂಗವಿಕಲರು ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಮನೆಯಲ್ಲಿ ನಾಷ್ಟ ಮಾಡಾದೆ ಬೆಳಗ್ಗೆನೆ ಅವರು ಒಂದು ಬೈಕ್ ನಲ್ಲಿ ಯಾರ ಜೊತೆಗೆ ಬಂದು ವೀಲ್ ಚೇರ್ ನಲ್ಲಿ ಬಂದು ಹಾಕೋದಂತೂ ಬಹಳಷ್ಟು ನೋಡ್ತಾ ಇದ್ದೀನಿ. ಈಗ ಅವರಿಗೆ ಇಂಥ ಜನರು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಹಾಕ್ತಾ ಇದ್ದಾರೆ ಅಂದ್ರೆ ತಾವು ಎಲ್ಲರೂ ಬಂದು ಎಲ್ಲ ಜನರು ಬಂದು ವೋಟ್ ಮಾಡಬೇಕು, ಎಲ್ಲ ಒಳ್ಳೆಯ ಅಭ್ಯರ್ಥಿಯನ್ನು ಆರಿಸ್ಬೇಕಂತೇಳಿ ತಮ್ಮೆಲ್ಲರೂ ಕೈ ಮುಗಿದು ಕೇಳ್ತೀವಿ. ಮತವನ್ನು ಚಲಾಯಿಸಲಿಕ್ಕೆ ಲೈನಲ್ಲಿ ಕ್ಯೂ ಅಲ್ಲಿ ಬಂದಿದ್ದಾರೆ. ಇವತ್ತು ಹಿರಿಯರಾಗಿರ್ಬೋದು, ನಮ್ಮ ಅತ್ತೆಯರು, ನಮ್ಮ ಮಾವರು, ಅವರು ಹಿರಿಯರು, ಆಮೇಲೆ ಅವರು ಕೂಡ ಬೆಳಗ್ಗೆನೆ ಹೋಗಿ ನಾವು ಮತವನ್ನು ಚಲಾಯಿಸ್ತೀವಿ ಅನ್ನೋ ಒಂದು ಹುಮ್ಮಸ್ಸಲ್ಲಿಂದ ಬಂದಿದ್ದಾರೆ. ಎಲ್ಲ ಇವಾಗ ಕಲಬುರಗಿ ಜನರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ತಾವು ಎಲ್ಲರೂ ಬಂದು ಬಿಸಿಲಾಗಷ್ಟಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಒಳ್ಳೆ ಅಭ್ಯರ್ಥಿಯನ್ನು ನಿಮ್ಮ ಚುನಾಯಿಸಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. गुलबर्गा मेरे भाई और बहनों को मेरे तरफ से सबको सलाम। मेरा गुजारिश है कि घर में जितने भी बैठे हैं ज़रा पूरा कोशिश करके पूरा वोटिंग ज़रा अच्छा करने का मैं आपको एक ये बोलता हूँ और बोले तो गुजारिश करता हूँ। और बोले तो घर में बैठे साल हम ज़रा घर को जाके ज़रा घर में बैठे तो भी उनको ज़रा लेकर के करा के वोटिंग कराने अच्छा कैंडिडेट को लेकर को ये बारी जीत को लाने का गुजारिश करता हूँ मैं आप सब लोगों को, गुलबर्गा के तमाम पब्लिक को गुजारिश करता हूँ।
ಇದೇ ವೇಳೆ ನಿವೃತ್ತ ಸರ್ಕಾರಿ ನೌಕರರಾದ ಬಸವರಾಜ್ ಮಠಪತಿ ದಂಪತಿಗಳು ಕೂಡ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದರು. ಮಕ್ತಂಪುರ್ ಬಡಾವಣೆಯ ಮತಗಟ್ಟೆ ಸಂಖ್ಯೆ 56ರಲ್ಲಿ 94 ವಯಸ್ಸಿನ ವಯೋವೃದ್ಧರೊಬ್ಬರು ಮತದಾನ ಮಾಡುವ ಮೂಲಕ ಗಮನ ಸೆಳೆದರು. ಇವರು ಪ್ರಥಮ ಲೋಕಸಭಾ ಚುನಾವಣೆಯಿಂದ ಇಲ್ಲಿಯವರೆಗೆ ಎಲ್ಲ ಚುನಾವಣೆಯಲ್ಲಿ ಮತದಾನ ಮಾಡಿರುವ ಹೆಗ್ಗಳಿಕೆ ಇವರದಾಗಿದೆ. ಕಲಬುರಗಿ ಮಹಾನಗರದ ಗಾಜಿಪುರ್ ಬಡಾವಣೆಯ ಮಕ್ತಂಪುರ್ನಲ್ಲಿರುವ ಗುರುಬಸವೇಶ್ವರ ಕಲಾ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಥಾಪಿತ ಮತಗಟ್ಟೆ ಸಂಖ್ಯೆ 56ರಲ್ಲಿ 94 ವರ್ಷದ ಇಳಿ ವಯಸ್ಸಿನಲ್ಲಿಯೂ ಕೂಡ ಭಾಸ್ಕರ್ ರಾವ್ ಕುಲಕರ್ಣಿ ಎನ್ನುವವರು ಮತ ಚಲಾವಣೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ನಮ್ಮ ಭಾರತದ ಸಂವಿಧಾನ ರಚನೆ ಆದಾಗಿನಿಂದಲೂ ಪ್ರಾರಂಭವಾದಂತಹ ಮತದಾನದ ಪ್ರಕ್ರಿಯೆಯಲ್ಲಿ ಮೊದಲ ಚುನಾವಣೆಯಿಂದ ಇಲ್ಲಿಯ ತನಕ ಮತದಾನ ಮಾಡಿರುವುದು ಇವರ ವಿಶೇಷ ಸಂಗತಿಗಳ ಪೈಕಿ ಒಂದಾಗಿದೆ. ಭಾಸ್ಕರ್ ರಾವ್ ಕುಲಕರ್ಣಿ ನನ್ಗೆ ಓಟ್ ಹಾಕಿದ್ ಬಹಳ ಖುಷಿ ಆಗ್ತದ. ನಾನು 94 ಇಯರ್ಸ್ ಫಸ್ಟ್ ಎಲೆಕ್ಷನ್ ಹಿಡಿದು ಹಾಕೋತ್ ಬಂದೀನಿ. ಫಸ್ಟ್ ಎಲೆಕ್ಷನ್ ನನ್ನ ಊರಾಗ ಹಾಕಿದ್ದ ನಾನೇ ಕುಲಕರ್ಣಿ ಇದ್ದಲ್ಲಿ ಯಾವರು ಸರಳ್ಳಿ ಅಲ್ಲಿ ನಾನೇ ಇದು ಮ್ಯಾನೇಜ್ ಮಾಡ್ತಿದ್ದ, ಅಲ್ಲಿ ನಾನೇ ಹಾಕಿ ಈಗ ಬಹಳ ಮುಂದೆ ಹೋಗೋದಿಗೆ ಹಾಗೇನು ಇದ್ದಿದ್ದು ಇಷ್ಟು ವ್ಯವಸ್ಥೆ ಇದ್ದಿದ್ದು ಆಗ ಇದೇ ಚಲೋ ಅದ. ಇಡೀ ಮಿಷನ್ ಸರಿಯಾಗದ, ಅದು ಸರಿಯಾಗದ. ವೋಟಿಂಗ್ ಅದು ಚಿಟ್ಟಿ ಹಾಕೋದು ಸ್ವಲ್ಪ ಲೇಟ್ ಆಗ್ತಿತ್ತು, ಅದು ಇದು ಚಲೋ ಅದ. ಸುಕನ್ಯಾ ಪ್ರಹ್ಲಾದ್ ಐಕೂರ್ ಅಂತ ಹೇಳಿ ನಾವು ಹತ್ರ ಕಾಂಪೌಂಡ್ಲಿಂದ ಹಾಕ್ಲಿತ್ತೀವಿ. ರೂಮ್ ನಂಬರ್ 56 ಚಲೋ ಅದ. ಎಲೆಕ್ಷನ್ ಇದು ಚಲೋ ಅದ. ಈ ವರ್ಷ ಚಲೋ ಅದ. ಓಟ್ ಹಾಕೋದು ಇದು ಚಲೋ ಅದ. ಸ್ಪೆಷಲಿ ಇದು ಎಲ್ಲ ಲೈನಿಂಗ್ ನಿಂದ್ರದು ಅದನ್ನು ಕರೆಕ್ಟ್ ಅದ. ಏನಿದು ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಹಾಕ್ಬೇಕಂತ ಖಾಯಶ್ ಅನಿಸ್ತದ. ವೋಟಿಂಗ್ ನಮ್ಮ ಸಲುವಾಗಿ ಒಬ್ರಿಗೆ ಉಪಯೋಗ ಆಗ್ತದೆ, ನಮ್ಮ ಓಟು ಒಬ್ರಿಗೆ ಉಪಯೋಗ ಆಗ್ತದ ಅಂತ ಹೇಳಿ ಹಾಕ್ಲಿಕ್ಕೆ ಬಂದ. ಇನ್ನು ಬಡಾವಣೆ ಮಹಿಳೆಯರು ಕೂಡ ತಮ್ಮ ಮಕ್ಕಳೊಂದಿಗೆ ಅತಿ ಉತ್ಸಾಹದಿಂದ ಆಗಮಿಸಿ ಮತದಾನ ಮಾಡಿ ಇತರರಿಗೂ ಮಾದರಿಯಾದರು. ಹೀರಾಪುರ್ ಕ್ರಾಸ್ನಲ್ಲಿರುವ ಆದಿಜಾಂಬವ ಕಲ್ಯಾಣ ಸಂಘದ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಜನ ಮತದಾನ ಮಾಡುವ ಮೂಲಕ ಮತದಾನ ಪ್ರಕ್ರಿಯೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಕಲಬುರಗಿಯ ಹೀರಾಪುರ ಕ್ರಾಸ್ನಲ್ಲಿರುವ ಆದಿಜಾಂಬವ ಕಲ್ಯಾಣ ಸಂಘದ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಸ್ಥಾಪಿತ ಮತಗಟ್ಟೆ ಸಂಖ್ಯೆ 39ರಲ್ಲಿ ಹೀರಾಪುರ ಬಡಾವಣೆ ಸೇರಿದಂತೆ ಇತರೆ ವ್ಯಾಪ್ತಿ ಪ್ರದೇಶದ ನಾಗರಿಕರು ಅತಿ ಉತ್ಸಾಹದಿಂದ ಆಗಮಿಸಿ ಮತದಾನ ಮಾಡಿದರು.
ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಸುದ್ದಿ ಸಮಯ ಕಲಬುರಗಿಯ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ ಶ್ರೀ ಗುರು ವಿದ್ಯಾಪೀಠ, ಹಣದಾಳ್, ಕಲಬುರಗಿ.